ಗಂಡನಿಂದಲೇ ಡಾಕ್ಟರ್ ಕೃತಿಕಾಳ ಪ್ರೀ ಪ್ಲಾನ್ಡ್ ಕೊಲೆ ಕೇಸ್. ಪ್ರೇಯಸಿಗೋಸ್ಕರ ಕೊಲೆ ಮಾಡದ್ನ ಹಾಗಿದ್ರೆ ಪತಿ ಮಹೇಂದ್ರ. ಟಿವಿ9ಗೆ ಕೃತಿಕಾ ಸಹೋದರಿ ಡಾಕ್ಟರ್ ನಿಖಿತಾ ಎಕ್ಸ್ಕ್ಲೂಸಿವ್ ಹೇಳಿಕೆ. ಪ್ರೇಯಸಿಗೋಸ್ಕರ ಪತಿ ಮಹೇಂದ್ರ ತನ್ನ ಪತ್ನಿಯನ್ನ ಕೊಲೆ ಮಾಡದ್ನ. ಈ ಬಗ್ಗೆ ಮಾತನಾಡಿದ್ದಾರೆ ಕೃತಿಕಾ ಸಹೋದರಿ ಡಾಕ್ಟರ್ ನಿಖಿತಾ. ಟಿವಿ9ಗೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ. 28 ವರ್ಷದ ಹುಡುಗಿ ಸಾವನ್ನಪ್ಪಿದಾಗ ನಮಗೆ ಡೌಟ್ ಆಯ್ತು. ಆಗ ಪೋಸ್ಟ್ ಮಾರ್ಟಮ್ ಮಾಡಬೇಕು ಅಂತ ಹೇಳಿದ್ವಿ. ಆದ್ರೆ ಮಹೇಂದ್ರ ಪೋಸ್ಟ್ ಮಾರ್ಟಮ್ ಬೇಡ ಅಂದಿದ್ರು. ನನ್ನ ಪತ್ನಿಯ ದೇಹ ಕೊಯ್ಯೋದು ನೋಡೋದಕ್ಕಾಗಲ್ಲ ಅಂದಿದ್ರು. ಕೊನೆಗೆ ಪೋಸ್ಟ್ ಮಾರ್ಟಮ್ ನೋಡಬೇಕು ಅಂತ ಹಠ. ಆದ್ರೆ ಪೊಲೀಸರು ಅವರನ್ನ ಒಳಗೆ ಹೋಗೋದಕ್ಕೆ ಬಿಟ್ಟಿರಲಿಲ್ಲ. ಆನಂತರ ಮಹೇಂದ್ರಗೆ ಅನೈತಿಕ ಸಂಬಂಧ ಇರೋದು ಬಯಲಾಗಿದೆ. ಈ ಬಗ್ಗೆ ಮೃತ ಯುವತಿಯ ಸಹೋದರಿ ಟಿವಿ9ಗೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ. ತುಂಬ ವಿಷಯ ತಿಳಿದು ಬಂತು. ಹೀಗೆ ರಿಲೇಟಿವ್ಸ್ ಫ್ಯಾಮ್ಲಿ ಎಲ್ಲ ಕೇಳಿದಾಗ ಅವನಿಗೆ ಈ ಥರ ಬೇರೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಇರ್ಬೋದು ಅಂತ. ಒಂದು ಮದುವೆ ಆದಮೇಲೆ ಒಂದು ದಿವಸನೂ ಎಲ್ಲೂ ಆಚೆ ಕರ್ಕೊಂಡು ಹೋಗ್ತಿರ್ಲಿಲ್ಲ, ಏನೂ ಕೊಡಿಸ್ತಾನೂ ಇರಲಿಲ್ಲ. ಸೊ ತುಂಬ ನೆಗ್ಲೆಕ್ಟ್ ಮಾಡ್ತಿದ್ದ ಅವಳನ್ನ. ಹಂಗಾಗಿ ನನ್ನ ಹತ್ರನೂ ಹೇಳ್ಕೊತಾ ಇದ್ಲು ಅವಳು. ಯಾವಾಗ್ಲೂ IV ತಗೋ, ಲೈಕ್ ಸಿಂಪಲ್ ಥಿಂಗ್ಸ್ಗೂ ಅಷ್ಟೇ. ಇವಾಗ ಎಲ್ಲರಿಗೂ ಗ್ಯಾಸ್ಟ್ರೈಟಿಸ್ ಅನ್ನೋದಾಗತ್ತೆ. ಸೊ ಅದಕ್ಕೂ ನೀವು IV ತೊಗೊಳ್ಳಿ. ಇವಾಗ ಪೀರಿಯಡ್ಸ್ ಮೇನ್ ಆಗುತ್ತೆ, ಅದಕ್ಕೂ ನೀನು IV ತಗೋ ಅಂತ ಇನ್ಸಿಸ್ಟ್ ಮಾಡ್ತಿದ್ದ ಅವನು. ಇವಳು ಇಲ್ಲ, ನನಗೆ ಈ ಥರ ನೋವಾಗತ್ತೆ IV ತೊಗೊಂಡ್ರೆ ಅಂತ. ಇಲ್ಲ, ನೀನು ತೊಗೊಳ್ಳೇಬೇಕು, ಸ್ವಲ್ಪ ಹೊತ್ತು ನೋವಾಗತ್ತೆ ಅಷ್ಟೇ, ಆಮೇಲೆ ಸರಿ ಹೋಗುತ್ತೆ ಅಂತ ತುಂಬ ಒತ್ತಾಯ ಮಾಡಿ ಟ್ರೀಟ್ಮೆಂಟ್ ಕೊಡ್ತಿದ್ದ. ಅದು ಕಮೆಂಟ್ ಮಾಡೋಕ್ಕಾಗಲ್ಲ. ಬಿಕಾಸ್ ನಮ್ಗೆ ಗೊತ್ತಿರೋದೇನೆಂದರೆ ಟಿಲ್ FSL ರಿಪೋರ್ಟ್ ಕೇಮ್ ವಿ ಡಿಂಟ್ ನೋ ವಾಟ್ ವಾಸ್ ದೇರ್. FSL ರಿಪೋರ್ಟ್ ಬಂದಾಗ ನಮಗೆ ತಿಳಿದು ಬಂತು ಅದರಲ್ಲಿ ಅನೆಸ್ಥೆಟಿಕ್ ಡ್ರಗ್ ಕಾಲ್ ಪ್ರೊಪೋಫಾಲ್ ಇಂಜೆಕ್ಟ್ ಮಾಡಿದ್ದಾನೆ ಅಂತ. ಅದು ಒಂದು ಅನೆಸ್ಥೆಟಿಕ್ ಡ್ರಗ್. ಅದು ಹಾಗೆ ಯೂಸ್ ಮಾಡೋಂಗಿಲ್ಲ. ಅದು ಇದರ ICU ಸೆಟಪ್ಪಲ್ಲೋ ಇಲ್ಲ OT ಸೆಟಪ್ಪಲ್ಲೋ ಯೂಸ್ ಮಾಡಬೇಕು ಅಂಡರ್ ದ ಗೈಡೆನ್ಸ್ ಆಫ್ ಎನ್ ಅನೆಸ್ಥೆಟಿಸ್ಟ್. ಸೊ ಹೀ ಈಸ್ ನಾಟ್ ಅನ್ ಅನೆಸ್ಥೆಟಿಸ್ಟ್, ಈಸ್ ಜಸ್ಟ್ ಅ ಜನರಲ್ ಸರ್ಜನ್. ಸೊ ಇನ್ನೊಂದು ವಿಷಯ ಏನಂದರೆ, ಬೀಯಿಂಗ್ ಅ ಜನರಲ್ ಸರ್ಜನ್ ಹಿ ಮೈಟ್ ಹ್ಯಾವ್ ಆಕ್ಸೆಸಿಬಿಲಿಟಿ ಟು ದ ಡ್ರಗ್. ಬಿಕಾಸ್ ಅವನು ಕೊಲೊನೋಸ್ಕೋಪಿ ಪರ್ಫಾರ್ಮ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಕೊಲೊನೋಸ್ಕೋಪಿಯಲ್ಲಿ ಈ ಡ್ರಗ್ ಕಾಮನ್ಲಿ ದೇಲ್ ಯೂಸ್. ಸೊ ಅದರಿಂದ ಅವ್ನಿಗೆ ಆಕ್ಸೆಸಿಬಿಲಿಟಿ ಇರ್ಬೋದು ಅಂತ ನನ್ನ ಅನಿಸಿಕೆ.